ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಜಗತ್ತಲ್ಲಿ ಎಂತೆಂಥ ಜನ ಇರ್ತಾರೆ ಅಂದರೆ ತನ್ನ ಸ್ವಾರ್ಥಕ್ಕಾಗಿ, ತನ್ನ ದ್ವೇಷಕ್ಕಾಗಿ ಏನೆಲ್ಲ ಮಾಡ್ತಾರೆ ಅನ್ನೋದು ಆಲ್ರೆಡಿ ನಾವು ಧರ್ಮಸ್ಥಳದ ಹೋರಾಟದಲ್ಲಿ ನಾವು ನೋಡಿದ್ದೀವಿ. ಅದಕ್ಕೆ ಒಬ್ಬರು ಹೊಸದಾಗಿ ಸೇರ್ಪಡೆ ಆಗಿದ್ದವರು ಸುಜಾತಾ ಭಟ್ ಅಂಥೇಳಿ. ಅವರು ಸುಜಾತಾ ಭಟ್ ಅಲ್ಲ, ಸುಜಾತಾ ಉಪಾಧ್ಯಾಯ ಅಂತ. ಅವರು ಇದಕ್ಕೆ ಹೊಸದಾಗಿ ಸೇರ್ಪಡೆ ಆಗಿದ್ದರು. ಆದರೆ ಯಾರಿಂದ ಆಗಿದ್ದು ಅನ್ನೋದನ್ನು ನಾವು ಮೊದಲಿಂದನೂ ಹೇಳ್ತಿದ್ದೇವೆ. ಇದ್ರ ಹಿಂದೆ ಎಲ್ಲವೂ ಧರ್ಮಸ್ಥಳದ ವಿರೋಧಿಗಳ ಕುತಂತ್ರ ಇದೆ ಅಂತ. ಆದರೆ ಯೂಟ್ಯೂಬ್ ಚಾನಲ್ಗಳು ಕೆಲವರು ಅಯ್ಯೋ ಕಣ್ಣೀರು ಹಾಕ್ತಾ ಇದ್ದಾರೆ, ತಾಯಿಗೆ ಬಂದು ಕಣ್ಣೀರು ಹಾಕ್ತಾರೆ, ಹಾಗೆ ಹೀಗೆ ಅಂಥೇಳಿ ನಾಟಕ ಆಡಿದ್ರು. ಆದರೆ ಇವತ್ತು ಆ ಸತ್ಯ ಬಯಲಿಗೆ ಬಂದಿದೆ. ಮಂಜುನಾಥ ಆ ಸತ್ಯನ ಹೊರಗೆ ಎಳೆದಿದ್ದಾನೆ. ಯಾವ ರೀತಿ ಅನ್ನೋದು ನೀವೇ ನೋಡ್ತೀರಿ. ಯಾಕೆಂದರೆ ನೀವು ಆಲ್ರೆಡಿ ನಿಮ್ಗೆ ಗೊತ್ತಿರಬಹುದು. ಅವಳು ನನ್ನ ಮಗಳೇ ಅಲ್ಲ ಅಂಥೇಳಿ ಇವಾಗ ಸುಜಾತಾ ಭಟ್ಟೆ ಕೊನೆಗೆ, ಯಾಕೆಂದರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅರೆಸ್ಟ್ ಆದ ತಕ್ಷಣ ಇದು ನನ್ನ ಬುಡಕ್ಕೆ ಬರುತ್ತೆ ಅಂಥೇಳಿ ಎಲ್ಲ ಸತ್ಯಗಳನ್ನು ಹೇಳಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿನೇ ಇದ್ರ ಹಿಂದೆ ಇರೋದು, ಮತ್ತು ಜಯಂತ್ ಟಿ ಅಂತ ಇದ್ದಾನೆ, ಅವನು ಇದ್ರ ಹಿಂದೆ ಇರೋದು ಅಂಥೇಳಿ ಅವರು ಸಗಟಾಗಿ ಧೈರ್ಯವಾಗಿ ಹೇಳಿದ್ದಾರೆ. ಯಾಕೆಂದರೆ ಅವರಿಗೆ ಗೊತ್ತಾಯಿತು ಸತ್ಯ. ಇನ್ನು ಮುಂದೆ ನಮ್ಮನ್ನು ಬಿಡುವುದಿಲ್ಲ, ಇದು ನಾನು ಸುಳ್ಳು ಹೇಳಿದರೆ ಬದುಕೋಕ್ಕಾಗೋದಿಲ್ಲ ಅಂತೇಳಿ ಗೊತ್ತಾಯಿತು. ಇವಾಗ ಎಲ್ಲ ಸತ್ಯಗಳನ್ನು ಹೇಳಿದ್ದಾರೆ. ಆಲ್ರೆಡಿ ಸುವರ್ಣ ನ್ಯೂಸ್ ಚಾನಲ್ಲು ಹಾಗೂ ಬೇರೆ ಬೇರೆ ಚಾನಲ್ಗಳು ಅದನ್ನು ತನಿಖೆ ಮಾಡಿ ಹೇಳಿದ್ದಾವೆ. ಆಲ್ರೆಡಿ ಇವರು ಹೇಳ್ತಾ ಇರೋದು ಎಲ್ಲ ಸುಳ್ಳು, ಇದು ಇವ್ರ ಮಗಳೇ ಅಲ್ಲ, ಅವ್ರು ವಾಸಂತಿ ಅಂತ ಹೇಳಿದ್ರೆ ಕೆಲವು ಯೂಟ್ಯೂಬ್ ಚಾನಲ್ಗಳು ಫೋಟೋ ನಕಲಿ ಫೋಟೋ ಎಲ್ಲದನ್ನು ಕೊಟ್ಟು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆ ಷಡ್ಯಂತ್ರ ಎಲ್ಲ ಕೊನೆಗೆ ಮಣ್ಣಲ್ಲಿ ಮಣ್ಣಾಗಿ ಹೋಯಿತು. ಧರ್ಮಸ್ಥಳದ ನ್ಯಾಯ, ಆ ಮಂಜುನಾಥನ ನ್ಯಾಯ ಜನರ ಮುಂದೆ ಬಂತು ಅಂತ ಹೇಳ್ತಿದ್ದೀನಿ. ಸ್ನೇಹಿತರೆ, ಇದು ಹೇಗಾಯಿತು ಅನ್ನೋದು ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿದೆ. ಇದು ಅವರು ಹೇಳಿದ್ದು ಮಾತನ್ನು ಒಮ್ಮೆ ನೀವು ಕೇಳಿ. ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನ ಸುಳ್ಳು? ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ನಿಮಗೆ, ಯಾಕಮ್ಮ ಸುಳ್ಳು ಹೇಳಿದ್ರಿ? ಕೆಲವರು ವ್ಯಕ್ತಿಗಳು ಹೇಳಬೇಕಾಗಿದೆ ಪರಿಸ್ಥಿತಿಗೆ ಅಂತ. ಯಾವ ವ್ಯಕ್ತಿ ಹೇಳಿದ್ರು? ಗಿರೀಶ್ ಮಟ್ಟಣ್ಣ, ಜಯಂತ್ ಟಿ ಇವರೆಲ್ಲ ಹೇಳಿದರು. ಹಾಗಾಗಿ ನಾನು ಒಂದು ಇದನ್ನು ನಾನು ಸ್ನೇಹಿತರೆ, ಇಲ್ಲಿ ನಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇರೋದೇನು ಅಂದರೆ ಇವಾಗ ಧರ್ಮಸ್ಥಳನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ಸತ್ಯ ವಿಷಯ ನಮಗಿಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಇನ್ನೂ ಜನ ಅವ್ರನ್ನೇ ಸಪೋರ್ಟ್ ಮಾಡ್ತೀವಿ, ಸೌಜನ್ಯ ಹೋರಾಟ ಅನ್ನೋ ಹೆಸರಿನಿಟ್ಕೊಂಡು ಧರ್ಮಸ್ಥಳನ ಟಾರ್ಗೆಟ್ ಮಾಡೋರು ಸಪೋರ್ಟ್ ಮಾಡ್ತೀವಿ ಅಂದರೆ ನಿಮ್ಮಷ್ಟು ಮೂರ್ಖರು ಬೇರೆ ಯಾರೂ ಇಲ್ಲ ಅಂತ ನಾನು ಹೇಳ್ತೀನಿ. ಹಿಂದೂಗಳಾಗೋಕ್ಕೆ ನೀವು ನಾಲಾಯಕ್ ಅಂತಲೂ ಹೇಳ್ತೀನಿ ನಾನು. ಯಾಕೆಂದರೆ ಅಂಥ ಇವರು ಕುತಂತ್ರಿಗಳಿಗೆ ನೀವು ಸಪೋರ್ಟ್ ಮಾಡಿದ್ರೆ ಅದರಿಂದ ನೀವೇ ಮುಂದೊಂದಿನ ನಾಶ ಆಗ್ತೀರಿ. ಒಬ್ಬೊಬ್ಬರೇ ಬಣ್ಣ ಬಯಲಾದಷ್ಟು ನಿಮ್ಮ ಹಣೆ ಬರನು ಹೊರಗೆ ಬರುತ್ತೆ ಅಂತ ಹೇಳ್ತೀನಿ. ನೀವೆಲ್ಲರೂ ಧರ್ಮಸ್ಥಳಕ್ಕೆ ಹೋಗಿ ತಪ್ಪಾಯ್ತಂತ ಕ್ಷಮೆ ಕೇಳುವಂಥ ಪರಿಸ್ಥಿತಿ ಬಂದೇ ಬರುತ್ತಂತ ಹೇಳ್ತಾ ಇದ್ದೀನಿ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಗೆ ಯಾವತ್ತೂ ಗೊತ್ತಿತ್ತು ಇದು ಹೇಳ್ತಾ ಇರೋದೆಲ್ಲ ಸುಳ್ಳು. ಧರ್ಮಸ್ಥಳದ ಏನು ಷಡ್ಯಂತ್ರ ಮಾಡಿದ್ದಾರಲ್ಲ ಅವ್ರ ಬಣ್ಣ ಬಯಲಾಗೋದು ಜಾಸ್ತಿ ದಿನ ಇಲ್ಲ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವ್ರ ಬಣ್ಣನೂ ಬಯಲಾಗುತ್ತೆ. ವೆಯ್ಟ್ ಮಾಡಿ. ಅವರೆಲ್ಲರೂ ಜೈಲಲ್ಲಿ ಹೋಗಿ ಕಂಬಿ ಎಣಿಸುವಂಥ ದಿನಗಳು ಬರ್ತವೆ, ಅದು ನೋಡ್ತಾ ಇರಿ. ಅವರ ಎಲ್ಲ ಸತ್ಯಗಳು ಹೊರಗಡೆ ಬರ್ತವೆ. ಅವ್ರು ಏನೇನು ಷಡ್ಯಂತ್ರ ಮಾಡಿದ್ರು, ಅವ್ರಿಗೆ ಯಾರ್ಯಾರು ಇದು ಮಾಡಿದ್ರು ಅವ್ರ ಕಡೆಯಿಂದನೇ ಹೇಳುವಂಥ ದಿನಗಳು ಜಾಸ್ತಿ ದೂರ ಇಲ್ಲ. ಪ್ರತಿಯೊಬ್ಬರು, ಈ ಗಿರೀಶ್ ಮಟ್ಟಣ್ಣ ಇರ್ಬೋದು, ಅದಕ್ಕೆ ಸಪೋರ್ಟ್ ಮಾಡಿದಂಥ ಪ್ರಗತಿಪರರು ಇರ್ಬೋದು, ಪ್ರತಿಯೊಬ್ಬರಿಗೂ ಖಂಡಿತ ಶಿಕ್ಷೆ ಅಣ್ಣಪ್ಪ ಮಂಜುನಾಥ ಕೊಡ್ತಾನೆ. ಅದು ಜನರ ಮುಂದೆ ಕೊಡ್ತಾನೆ. ಇನ್ನು ಮುಂದೆ ನಿಮ್ಮ ಸುಳ್ಳು ಯಾರೂ ನಂಬೋದಿಲ್ಲ.